ಹಾಗಾಗಬಾರದು. ನನ್ನ ಶಿವನ ತೇಜ ಆ ರಾಕ್ಷಸನ ಲಂಕೆಗೆ ಹೋಗಬಾರದು. ನೀನು ಒಂದು ಕೆಲಸವನ್ನು ಮಾಡುತ್ತಾಯಿ. ನೀನು ಪರಶಿವನ ಬಳಿಯಲ್ಲಿ ಅನುಚಿತವಾದದ್ದನ್ನು ಬೇಡಿದ ಭಕ್ತನಿಗೆ ಆ ವರವನ್ನು ಏಕೆ ಕೊಡಬೇಕು ಎಂದು ಕೇಳು. ಅದು ಸರಿಯಲ್ಲವೆಂದು ವಾದಿಸು. ವಾದಿಸುತ್ತೇನೆ ನಾರದ. ಆದರೆ ಪರಮೇಶ್ವರನ ಸ್ವಭಾವ ನಿನಗೆ ಗೊತ್ತಲ್ಲ. ಭಕ್ತರೆಂದರೆ ಪೂರ್ವಾಪರವನ್ನು ಲೆಕ್ಕಿಸದೆ ಕೇಳಿದ ಕೂಡಲೇ ತಥಾಸ್ತು ಎಂದು ಬಿಡುತ್ತಾರೆ. ಕೈಲಾಸದ ಹಿರಿಮೆ ಯಾರದೋ ಪಾಲಾಗದಂತೆ ನಾವು ಪ್ರಯತ್ನ ಪಡಬೇಕು ಮಾತೆ. ಅದಕ್ಕೆ ನಿನ್ನ ನಿಲುವು ಬಹಳ ಮುಖ್ಯ ನಾರದ. ಆಗಲಿ ಆಗಲಿ ಮಾತೆ. ಸೂಕ್ತ ಸಮಯದಲ್ಲಿ ಸೂಕ್ತ ಯೋಜನೆಯನ್ನು ರೂಪಿಸೋಣ. ಇನ್ನು ನನಗೆ ಅಪ್ಪಣೆಯಾದರೆ ನಾರಾಯಣ ನಾರಾಯಣ. ನೋಡಿದೆಯಾ ಮಗು, ನಮ್ಮ ಪ್ರಭು ರಾವಣೇಶ್ವರನ ತಪಸ್ಸಿಗೆ ಆ ಮಹಾತಾಯಿ ಪಾರ್ವತಿ ದೇವಿಯೇ ಆತಂಕ ಪಡುವಂತಾಯಿತು. ಮಾತೆ, ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಮೇಶ್ವರನು ಆತ್ಮಲಿಂಗವನ್ನು ಕೊಡಲಿಲ್ಲವೇ? ಅದು ಹೇಗೆ ಸಾಧ್ಯ ಮಗು? ಭಕ್ತ ಏನೇ ಕೇಳಿದರೂ ಈಡೇರಿಸುವುದಾಗಿ ಪರಮೇಶ್ವರನೇ ಪಾರ್ವತಿ ದೇವಿಗೆ ಹೇಳಿರಲಿಲ್ಲವೇ? ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಶಿವನ ಆತ್ಮಲಿಂಗ ದೊರೆಯಿತಲ್ಲವೇ? ಅದು ಅಷ್ಟು ಸುಲಭವಾಗಿ ಸಿಗಲಿಲ್ಲ ಮಗು. ತುಂಬಾ ಕಷ್ಟವಾಯಿತೆ ಮಾತೆ. ಆತ್ಮಲಿಂಗ ಪಡೆಯಬೇಕಾದರೆ ಏನೆಲ್ಲ ಘಟನೆಗಳು ನಡೆದವೆಂದು ನಂತರ ನಿನ್ಗೆ ಹೇಳುತ್ತೇನೆ. ಈಗ ಹೋಗಿ ಆಟವಾಡಿಕೋ. ಹಾಗೆಯೇ ಆಗಲಿ ಮಾತೆ. ಸ್ವಾಮಿ, ಹೇಳಿ. ನಿಮ್ಮನ್ನು ಕಾಣದೆ ನನ್ನ ಜೀವವೇ ಹೊರಟು ಹೋಗಿತ್ತು. ನಿಮಗೇನು ಕೇಡಾಯ್ತೆಂದು ಸಂಕಟದಿಂದ ಚಡಪಡಿಸುತ್ತಿದ್ದೆ. ಶ್ರೀರಾಮಚಂದ್ರನಿಗೆ ಯಾರು ತಾನೇ ಕೇಡು ಮಾಡಲು ಸಾಧ್ಯ? ಹೌದು ಸೀತೆ, ಆ ರಕ್ಕಸ ವಿರಾಧನ ಸಂಹಾರವಾಯಿತು. ಅವನು ಶಾಪಗ್ರಸ್ತ ಗಂಧರ್ವ. ನನ್ನಿಂದ ಅವನ ಶಾಪ ವಿಮೋಚನೆ ಆಯಿತು. ನೀನು ನಿಶ್ಚಿಂತಳಾಗು. ಸ್ವಾಮಿ, ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಹಾಯದ ಅವನನ್ನು ನೀವು ಹೇಗೆ ಸಂಹಾರ ಮಾಡಿದಿರಿ? ಅತ್ತಿಗೆ, ನಾವು ಅವನ ತೋಳುಗಳನ್ನು ಕಿತ್ತು ಭೂಮಿಯಲ್ಲಿ ಹಳ್ಳವನ್ನು ತೋಡಿ ಹೂತು ಹಾಕಿದೆವು. ಹೌದು ಸೀತೆ, ಬ್ರಹ್ಮ ಅವನಿಗೆ ನೀಡಿದ ವರ ಸುಳ್ಳಾಗಲಿಲ್ಲ. ಅವನ ಅಂತ್ಯವೂ ಆಯಿತು. ಅದಿರಲಿ, ನಾವು ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಪ್ರಯಾಣ ಬೆಳೆಸೋಣ. ಹಾಗೆ ಆಗಲಿ ಸ್ವಾಮಿ. ಆ ಮಹಾತ್ಮರ ಸನ್ನಿಧಿಯಲ್ಲಿ ರಾಕ್ಷಸನಿಂದ ಒದಗಿದ ಆತಂಕದಿಂದ ಅಶಾಂತವಾದ ಮನಸ್ಸನ್ನು ಶಾಂತಗೊಳಿಸೋಣ. ದೇವ, ನಾನೊಂದು ಮಾತನ್ನು ಕೇಳಲೇ ದೇವ? ಕೇಳು ದೇವಿ. ನೀನು ನನ್ನ ಸತಿಯೂ ಹೌದು, ಭಕ್ತೆಯೂ ಹೌದು. ಭಕ್ತಿಯಿಂದಲೇ ನನ್ನನ್ನು ಗೆದ್ದುಕೊಂಡವಳು ನೀನು. ಭಕ್ತರು ಏನೇ ವರವು ಕೇಳಿದರೂ ಅದನ್ನು ನೆರವೇರಿಸುವುದೇ ನನಗೆ ಆನಂದ. ಅಂದರೆ ದೇವ, ಭಕ್ತನು ಬೇಡಿದ್ದನ್ನೆಲ್ಲ ನೀವು ಕೊಡಬೇಕೇ? ನೀವು ಕೊಡುತ್ತೀರೆಂದು ಭಕ್ತನು ಏನನ್ನು ಬೇಕಾದರೂ ಕೇಳಬಹುದೇ? ದೇವಿ, ಭಕ್ತರು ಭಗವಂತನನ್ನು ಕುರಿತು ಪೂಜೆ ಪ್ರಾರ್ಥನೆಗಳನ್ನು ತಪಸ್ಸನ್ನು ಮಾಡುವುದು ಏತಕ್ಕಾಗಿ? ಸರ್ವಶಕ್ತನಾದ ಭಗವಂತನು ಕರುಣೆಯಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆಯಿಂದ ಅಲ್ಲವೇ? ನಿದ್ರಾಹಾರಗಳನ್ನು ಸುಖ ಭೋಗಗಳನ್ನೆಲ್ಲ ತ್ಯಜಿಸಿ ಕಠಿಣ ತಪಸ್ಸನ್ನು ಮಾಡುವ ಭಕ್ತನ ಬಯಕೆಗಳನ್ನು ಈಡೇರಿಸುವುದು ಭಗವಂತನ ಕರ್ತವ್ಯವಲ್ಲವೇ ದೇವಿ? ಇಲ್ಲವಾದಲ್ಲಿ ನನ್ನ ದೈವತ್ವಕ್ಕೆ ಅರ್ಥವೇನು? ಪರಮೇಶ್ವರ, ನಿಮ್ಮ ಮಾತು ಸತ್ಯ. ಭಕ್ತನ ಕಾರ್ಯ ಬೇಡುವುದು, ಭಗವಂತನ ಕರ್ತವ್ಯ ನೀಡುವುದು. ಆದರೆ ಬೇಡುವುದು ನೀಡುವುದರಲ್ಲಿ ತಾರತಮ್ಯದ ಪರಿಜ್ಞಾನವಿರಬೇಕಲ್ಲವೇ? ಹಿಂಜರಿಕೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಬಿಡಿಸಿ ಹೇಳು ಪಾರ್ವತಿ. ಹೇಳುತ್ತೇನೆ ದೇವ. ತಪಸ್ಸು ಮಾಡುವ ಗುರಿ ಮತ್ತು ಆ ತಪಸ್ಸಿಗೆ ವರ ನೀಡುವ ಫಲ ಎರಡು ಲೋಕ ಕಲ್ಯಾಣ ಮತ್ತು
ಆತ್ಮೋದ್ಧಾರವಾಗಿರಬೇಕಲ್ಲವೇ ದೇವ? ಹೌದು, ಆತ್ಮೋದ್ಧಾರವು ಲೋಕ ಕಲ್ಯಾಣವು ಭಕ್ತರ ಗುರಿಯಾಗಿರಬೇಕು, ಭಗವಂತನ ಬಯಕೆಯೂ ಆಗಿರಬೇಕು. ಆದರೆ ಭಕ್ತನಾದವನು ನಿಮ್ಮ ದಯಾಗುಣವನ್ನು ದುರುಪಯೋಗಪಡಿಸಿಕೊಂಡು ಲೋಕಕಂಟಕವಾದ ವರವನ್ನು ಕೇಳುವುದು, ನೀವು ಅದನ್ನು ಈಡೇರಿಸುವುದು ತಪ್ಪಲ್ಲವೇ ದೇವ? ದೇವಿ, ನಿನ್ನ ತರ್ಕ ಸರಿಯಾಗಿದೆ. ಆದರೆ ಭಕ್ತನ ತಪಸ್ಸನ್ನು ಆಧರಿಸಿ ನಾನು ವರ ಕೊಡಲು ಸಿದ್ಧನಾದಾಗ ಎಷ್ಟೋ ಸಲ ಆ ತರ್ಕಗಳು ನನ್ನ ನೆನಪಿಗೇ ಬರುವುದಿಲ್ಲ. ಕೇಳಿದ್ದನ್ನು ಕೊಟ್ಟು ಬಿಡುತ್ತೇನೆ. ಅದರ ಪರಿಣಾಮವಾಗಿ ಭಕ್ತನಿಗೆ ನೀಡಿದ ವರ ಲೋಕದ ಅಶಾಂತಿಗೆ ಕಾರಣವಾದ ಉದಾಹರಣೆಗಳಿವೆಯಲ್ಲ ದೇವ? ದುರುಳನಾದವನನ್ನು ಯಾವ ವರವೂ ರಕ್ಷಿಸುವುದಿಲ್ಲ ಎಂಬುದಕ್ಕೂ ಹಲವು ದುಷ್ಯಂತಗಳಿವೆಯಲ್ಲ ದೇವಿ. ಆಗಲಿ ದೇವ. ಸೋದರ, ವಿರಾಧನು ಹೇಳಿದ ಶರಭಂಗರ ಆಶ್ರಮ ಇದೇ ಇರಬಹುದು. ಹೌದು ಸಹೋದರ, ನನಗೂ ಹಾಗೆಯೇ ಅನಿಸುತ್ತಿದೆ. ಸಹೋದರ, ಇತ್ತ ಕಡೆ ಯಾರೋ ಬರುತ್ತಿದ್ದಾರೆ, ಅವರನ್ನೇ ಕೇಳುತ್ತೇನೆ. ಅಯ್ಯ, ಇದು ಮಹರ್ಷಿ ಶರಭಂಗರ ಆಶ್ರಮವೇ? ಹೌದು, ನಾನು ಅವರ ಶಿಷ್ಯ. ಪೂಜ್ಯ, ಶರಭಂಗರು ಆಶ್ರಮದಲ್ಲಿರುವರೆ? ಅವರನ್ನು ನಾವು ಕಾಣಬಹುದೇ? ಅಲ್ಲಿ ನೋಡಿ. ಮಹರ್ಷಿಗಳೇ, ನಾನು ನಿಮ್ಮನ್ನು ಕರೆದೊಯ್ಯಲು ಬಂದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಆಶ್ರಮಕ್ಕೆ ರಘುಕುಲ ಸಂಜಾತನಾದ ಶ್ರೀರಾಮ, ಅವನ ಪತ್ನಿ ಹಾಗೂ ಸೋದರರೊಂದಿಗೆ ಆಗಮಿಸಿದ್ದಾನೆ. ಹೌದೇನು? ದೇವೇಂದ್ರ, ನನ್ನ ಆಶ್ರಮಕ್ಕೆ ಆಗಮಿಸಿರುವ ಆ ಪುರುಷೋತ್ತಮನೊಡನೆ ಮಾತನಾಡದೆ ನಾನು ನಿಮ್ಮೊಡನೆ ಬರುವುದಿಲ್ಲ. ನೀನೂ ನನ್ನೊಡನೆ ಬಾ, ನೀನು ಅವನೊಡನೆ ಮಾತನಾಡಬಹುದು. ಇಲ್ಲ ಮುನೀಂದ್ರರೇ, ನಾನು ಬರುವಂತಿಲ್ಲ. ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳುವವರೆಗೂ ಅವನು ನನ್ನೊಡನೆ ಮಾತನಾಡುವುದು ಬೇಡ. ಆನಂತರವೇ ಅವನು ನನ್ನನ್ನು ಕಾಣಲು ಅರ್ಹನಾಗುತ್ತಾನೆ. ಅವನ ಪ್ರತಿಜ್ಞೆ ಪೂರೈಸಲು 14 ವರ್ಷಗಳೇ ಕಳೆಯಬೇಕಲ್ಲವೇ ದೇವೇಂದ್ರ? ಹೌದು, 14 ವರ್ಷಗಳು ಕಳೆಯಬೇಕು. ವನವಾಸ ಪೂರ್ಣಗೊಳ್ಳುವ ಮೊದಲು ಅವನು ದೇವ ಮುನಿಗಳಿಗೆ ಕಂಟಕಪ್ರಾಯರಾಗಿರುವ ಆ ರಕ್ಕಸರನ್ನು ಸಂಹರಿಸಬೇಕು. ಆ ಮಹಾಕಾರ್ಯ ಅವನಿಂದಲೇ ಆಗಬೇಕು. ಆನಂತರ ನಾನೇ ಅವನನ್ನು ಕಾಣುತ್ತೇನೆ. ಆಗಲಿ, ನಿಮ್ಮ ದೇವತೆಗಳ ನಿಯಮಗಳನ್ನು ನಾನು ಪ್ರಶ್ನೆ ಮಾಡುವುದಿಲ್ಲ. ನೀನೀಗ ಹಿಂದಿರುಗು. ನಾನು ರಾಮನೊಡನೆ ಮಾತನಾಡಿ ನಂತರ ಬರುತ್ತೇನೆ. ಹಾಗೆ ಆಗಲಿ ಮುನೀಂದ್ರ. ದಶರಥ ಪುತ್ರ ರಾಮಚಂದ್ರ, ಲಕ್ಷ್ಮಣ, ಜನಕಪುತ್ರಿ ಜಾನಕಿ, ಈ ಶರಭಂಗ ಮುನಿಯ ಆಶ್ರಮಕ್ಕೆ ನಿಮಗೆ ಸ್ವಾಗತ. ಮುನೀಂದ್ರ, ತಮ್ಮ ದರ್ಶನವನ್ನು ಪಡೆದು ನಾವು ಧನ್ಯರಾದೆವು. ನಮ್ಮ ಆಗಮನದಿಂದ ತಮ್ಮ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರೆ ದಯಮಾಡಿ ಕ್ಷಮಿಸಿ. ಇಲ್ಲ ರಾಮಚಂದ್ರ, ಯಾವ ಅಡ್ಡಿಯೂ ಇಲ್ಲ. ಬನ್ನಿ, ಕುಳಿತುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ. ರಾಮಚಂದ್ರ, ನೀನು ನನ್ನ ಆಶ್ರಮಕ್ಕೆ ಬಂದ ಸುಮುಹೂರ್ತದಲ್ಲಿ ಸ್ವರ್ಗಾಧಿಪತಿ ದೇವೇಂದ್ರ ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ. ಆದರೆ ಅತಿಥಿಯಾಗಿ ನನ್ನ ಆಶ್ರಮಕ್ಕೆ ಬಂದ ನಿನ್ನ ಸಂದರ್ಶನ ಮಾಡದೆ ಬ್ರಹ್ಮಲೋಕಕ್ಕೆ ಹೋಗುವುದು ಬೇಡವೆನಿಸಿತು. ತಾವು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮುನೀಂದ್ರ. ಪುರುಷೋತ್ತಮ, ಮಹಾತ್ಮನೂ ಸತ್ಯಪ್ರತಿಜ್ಞನೂ ಆದ ನಿನ್ನ ಸಂದರ್ಶನ ನನಗೆ ಬ್ರಹ್ಮಲೋಕಕ್ಕಿಂತಲೂ ಮುಖ್ಯ. ನಾನು ತಪಸ್ಸಿನಿಂದ ಗಳಿಸಬಹುದಾದ ಬ್ರಹ್ಮಲೋಕ ಯಾವಾಗ ಬೇಕಾದರೂ ನನಗೆ ಲಭಿಸಬಹುದು. ಆದರೆ ನಿನ್ನ ಸಂದರ್ಶನ ದುರ್ಲಭ. ರಾಮಚಂದ್ರ, ನೀನು ಇಷ್ಟಪಡುವುದಾದರೆ ನಾನು ಗಳಿಸಿರುವ ಬ್ರಹ್ಮಲೋಕವನ್ನು ನೀನೇ ಸ್ವೀಕರಿಸಬೇಕು. ತಮ್ಮ ಕಾರುಣ್ಯಕ್ಕೆ ನಾನು ವಂದಿಸುತ್ತೇನೆ ಮುನೀಂದ್ರ. ಆದರೆ ಇನ್ನೊಬ್ಬರ ಗಳಿಕೆಯನ್ನು
ನನ್ನದು ಎಂದು ನಾನು ಸ್ವೀಕರಿಸಲಾರೆ. ಅವನ್ನೆಲ್ಲ ನಾನು ನನ್ನ ಸ್ವಪ್ರಯತ್ನದಿಂದಲೇ ಗಳಿಸಿಕೊಳ್ಳುತ್ತೇನೆ. ನಿನ್ನ ಗುಣಕ್ಕೆ ತಕ್ಕ ಮಾತನ್ನೇ ನೀನು ಆಡಿರುವೆ ರಾಮಚಂದ್ರ. ನಿನಗೆ ಏನಾದರೂ ಸಹಾಯ ಬೇಕಾಗಿದ್ದರೆ ಹಿಂದಿರಿಯದೆ ಕೇಳು. ಈ ಅರಣ್ಯದಲ್ಲಿ ನಾವು ಸುರಕ್ಷಿತವಾಗಿ ವಾಸಿಸಲು ಯಾವುದಾದ್ರೂ ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ಆಗಬಹುದು ರಾಮಚಂದ್ರ, ಅಗತ್ಯವಾಗಿ ತೋರಿಸಿಕೊಡುತ್ತೇನೆ. ತೆಗೆದುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆದುಕೊಳ್ಳಿ. ರಾಮಚಂದ್ರ, ನಾನು ನಿಮ್ಮ ಸಮ್ಮುಖದಲ್ಲಿಯೇ ದೇಹತ್ಯಾಗ ಮಾಡುತ್ತೇನೆ. ಅಲ್ಲಿವರೆಗೆ ನೀವು ಇಲ್ಲಿಯೇ ಇರಬೇಕು. ತಮ್ಮ ಇಚ್ಛೆಯಂತೆಯೇ ಆಗಲಿ ಮುನೀಂದ್ರ. ರಾಮಚಂದ್ರ, ಈ ಅರಣ್ಯದಲ್ಲಿ ಮಹಾ ತಪಸ್ವಿಯೂ ಪರಮ ಧಾರ್ಮಿಕನೂ ಆದ ಸುತೀಕ್ಷನೆಂಬ ಮುನಿಯ ಆಶ್ರಮವಿದೆ. ನೀವೆಲ್ಲರೂ ಅವನ ಬಳಿಗೆ ಹೋಗಿ ಅವನು ನಿಮ್ಮ ವಾಸಕ್ಕೆ ಅನುಕೂಲ ಮಾಡಿಕೊಡುತ್ತಾನೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಸಾಗಿದರೆ ಅವನ ಆಶ್ರಮವನ್ನು ನೀವು ಸೇರಬಹುದು. ಆಗಲಿ ಮುನೀಂದ್ರ, ತಮ್ಮ ಸೂಚನೆಯಂತೆ ನಡೆದುಕೊಳ್ಳುತ್ತೇನೆ. ಸರಿ, ಹಾಗಾದರೆ ನಾನಿನ್ನು ಪ್ರಯಾಣಕ್ಕೆ ಸಿದ್ಧನಾಗುತ್ತೇನೆ. ದಶರಥ ಪುತ್ರ ಶ್ರೀರಾಮಚಂದ್ರನಿಗೆ ಶುಭಮಸ್ತು. ತಪೋಧನರೇ, ನಿಮಗೆ ವಂದನೆಗಳು. ತಾವೆಲ್ಲರೂ ಕ್ಷೇಮದಿಂದಿರುವೆನೆಂದು ನಾನು ಭಾವಿಸುತ್ತೇನೆ. ರಾಮಚಂದ್ರ, ನೀವು ಆ ಭಯಂಕರ ರಾಕ್ಷಸ ವಿರಾಧನನ್ನು ಸಂಹರಿಸಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಕ್ಷೇಮ ಉಂಟಾಗಿದೆ. ಹಾಗೆಂದರೇನು ಮುನೀಂದ್ರ? ವಿರಾಧನ ಅವಸಾನವಾದರೂ ನಾವು ಸಂಪೂರ್ಣವಾಗಿ ಭಯದಿಂದ ವಿಮುಕ್ತರಾಗಿಲ್ಲ. ಅದಕ್ಕೆ ಕಾರಣವೇನು? ವಿವರವಾಗಿ ಹೇಳಿ ಮುನೀಂದ್ರರೇ. ರಾಮಚಂದ್ರ, ಕಂದಮೂಲಗಳನ್ನು ತಿಂದು ತಪೋನಿರತನಾದ ತಪಸ್ವಿಯ ಫಲದಲ್ಲಿ 4ನೇ ಭಾಗ ರಾಜನಿಗೆ ಸಲ್ಲುತ್ತದೆ. ಆ ಫಲವನ್ನು ಪಡೆಯುವ ರಾಜನು ತಪಸ್ವಿಗಳ ರಕ್ಷಣೆಯ ಬಾಧ್ಯತೆ ಉಳ್ಳವನಾಗಿರುತ್ತಾನೆ. ರಾಮಚಂದ್ರ, ನಿನ್ನ ಮಾತು ನಿಜ. ತಪಸ್ವಿಗಳ ತಪಸ್ಸು ನಿರ್ವಿಘ್ನವಾಗಿ ನಡೆಯಲು ನೋಡಿಕೊಳ್ಳುವ ಹೊಣೆ ರಾಜನ ಮೇಲಿದೆ. ರಾಮಚಂದ್ರ, ಮಂದಾಕಿನಿ ನದಿಗೆ ಸಮೀಪದ ಆ ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಮುನಿಗಳಿಗೆ ಭಯಂಕರ ರಾಕ್ಷಸರ ಉಪಟಳ ತಪ್ಪಿದ್ದಲ್ಲ. ಆ ನಿಶಾಚರರಿಂದ ನಮ್ಮನ್ನು ರಕ್ಷಿಸುವಂತೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಮುನೀಂದ್ರರೇ, ತಾವು ಪ್ರಾರ್ಥಿಸಿಕೊಳ್ಳಬಾರದು, ಆಜ್ಞಾಪಿಸಬೇಕು. ನಾನು ಸ್ವಕಾರ್ಯಕ್ಕಾಗಿ ಈ ಅರಣ್ಯ ಪ್ರದೇಶಕ್ಕೆ ಬಂದೆ. ಆದರೆ ಈಗ ರಾಕ್ಷಸರನ್ನು ಸಂಹರಿಸಲು ನನ್ನ ತಂದೆಯ ಆಜ್ಞೆಯನ್ನು ಹೊತ್ತು ಬಂದಿರುವೆನೆಂದು ಭಾವಿಸುತ್ತೇನೆ. ನಿಮ್ಮ ಸೇವೆಯಿಂದ ನಮ್ಮ ವನವಾಸವು ಫಲದಾಯಕವಾಗುತ್ತದೆ. ನಿನ್ನ ಆಶ್ವಾಸನೆಯಿಂದ ನಮಗೆಲ್ಲ ಸಮಾಧಾನವಾಗಿದೆ ರಾಮಚಂದ್ರ. ನೀವು ನಿಶ್ಚಿಂತರಾಗಿರಿ. ರಾಮ ಲಕ್ಷ್ಮಣರು ಧನುರ್ಧಾರಿಗಳಾಗಿ ನಿಂತರೆ ಯಾವ ರಾಕ್ಷಸ ತಾನೇ ಏನು ಮಾಡಬಲ್ಲ? ನಮಗೆಲ್ಲ ನಿಮ್ಮ ಭೇಟಿಯು ಶುಭಕರವಾಗಿ ಪರಿಣಮಿಸಿತು. ಎಲ್ಲ ಮುನಿಗಳ ಶುಭಾಶೀರ್ವಾದವು ನಿಮ್ಮ ಜೊತೆಯಲ್ಲಿದೆ. ಕೃತಾರ್ಥರಾದೆವು. ಶುಭಮಸ್ತು ರಾಮಚಂದ್ರ.
ಪೂಜ್ಯ ಸುತೀಕ್ಷ್ಣ ಮಹರ್ಷಿಗಳೇ, ದಶರಥ ಪುತ್ರ ರಾಮ ತನ್ನ ಸತಿ ಸೋದರನೊಂದಿಗೆ ತಮ್ಮನ್ನು ವಂದಿಸುತ್ತಾನೆ. ಓ ರಾಮಚಂದ್ರ, ದಶರಥ ಪುತ್ರ, ಸತ್ಯ ಪರಾಕ್ರಮ, ನಿನಗೆ ಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ಮಹರ್ಷಿಗಳೇ, ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ನಿನ್ನ ಆಗಮನದ ನಿರೀಕ್ಷೆಯಲ್ಲೇ ನಾನೂ ಕಾಯುತ್ತಿದ್ದೆ. ನಿನ್ನ ವಿಷಯವೆಲ್ಲ ಮೊದಲೇ ತಿಳಿಯಿತು. ನೀನು ಚಿತ್ರಕೂಟಕ್ಕೆ ಬಂದಿರುವುದೂ ತಿಳಿಯಿತು. ಮಹರ್ಷಿ ಶರಭಂಗರ ಆದೇಶದಂತೆ ನಾವು ತಮ್ಮ ದರ್ಶನವನ್ನು ಪಡೆಯಲು ಬಂದಿದ್ದೇವೆ. ಶರಭಂಗರು ನನಗೆ ಸದಾ ಪೂಜನೀಯರು. ನನ್ನನ್ನು ಕಾಣುವಂತೆ ನಿಮಗೆ ಸೂಚಿಸಿ ನನ್ನ ಮೇಲೆ ವಿಶೇಷವಾದ ಅನುಗ್ರಹ ತೋರಿದ್ದಾರೆ. ಮುನೀಂದ್ರ, ನಮ್ಮ ವಾಸಕ್ಕೆ ಪ್ರಶಸ್ತವಾದ ಒಂದು ಸ್ಥಳವನ್ನು ಸೂಚಿಸಿ. ಪ್ರಶಾಂತವಾದ ಕಂದಮೂಲಗಳಿಂದ ತುಂಬಿರುವ ಈ ಪ್ರದೇಶ ನಿಮ್ಮ ವಾಸಕ್ಕೆ ಯೋಗ್ಯವಾಗಿದೆ. ಮುನಿಗಳೇ, ನಾವು ಇಲ್ಲಿದ್ದರೆ ತಪಸ್ವಿಗಳಿಗೆ ಅಡ್ಡಿ ಉಂಟಾಗಬಹುದು. ಏಕೆ ಅಡ್ಡಿಯುಂಟಾಗುತ್ತದೆ ರಾಮಚಂದ್ರ? ಮುನೀಂದ್ರರೇ, ಜಿಂಕೆಗಳು ಇಲ್ಲಿ ಹೇರಳವಾಗಿವೆ. ತಪಸ್ಸಿಗೆ ಭಂಗ ಉಂಟು ಮಾಡುವ ಅವುಗಳನ್ನು ಕ್ಷತ್ರಿಯನಾದ ನಾನು ಬೇಟೆಯಾಡಬೇಕಾಗುತ್ತದೆ. ಕೂಡದು ಸ್ವಾಮಿ. ಸಾಧು ಪ್ರಾಣಿಗಳಾದ ಜಿಂಕೆಗಳನ್ನು ನೀವು ಬೇಟೆಯಾಡಬಾರದು. ಹೌದು ಮುನೀಂದ್ರ, ಕ್ಷತ್ರಿಯೋಚಿತವಾದ ನಮ್ಮ ಕಾರ್ಯಗಳಿಂದ ತಪಸ್ವಿಗಳಿಗೆ ತೊಂದರೆಯಾಗಬಹುದು. ಬೇರೊಂದು ಸ್ಥಳವನ್ನು ಸೂಚಿಸಿ. ಆಗಲಿ. ತಪಸ್ವಿಗಳ ಬಗ್ಗೆ ತಮಗಿರುವ ಗೌರವ ಭಾವನೆಯನ್ನು ಕಂಡು ನನಗೆ ಸಂತೋಷವಾಗಿದೆ. ಹಾಗಾದರೆ ತಾವು ತಪಸ್ವಿಗಳ ಆಶ್ರಮಗಳು ತುಂಬಿರುವ ಆಶ್ರಮ ಮಂಡಲಕ್ಕೆ ಪ್ರಯಾಣ ಮಾಡಿ ಅಲ್ಲಿ ತಮಗೆ ಇಷ್ಟ ಬಂದಷ್ಟು ಕಾಲ ಇರಬಹುದು. ಹಾಗೆ ಆಗಲಿ ಮುನೀಂದ್ರ. ತಮ್ಮ ಆದೇಶದಂತೆ ನಾನು ಅತ್ತ ಕಡೆಗೆ ಪ್ರಯಾಣ ಬೆಳೆಸುತ್ತೇನೆ. ರಾಮಚಂದ್ರ, ಮುಂದೆ ನಿಮಗೆ ಎದುರಾಗುವ ಸುಂದರ ತಾಣವೇ ಋಷಿಮಂಡಲ. ಗಿರಿ ಜರಿಗಳಿಂದ, ನವಿಲುಗಳಿಂದ ಆ ಪ್ರದೇಶ ಮನೋಹರವಾಗಿದೆ. ಆಗಲಿ ಮುನೀಂದ್ರ, ನಾವು ದಂಡಕಾರಣ್ಯದ ಋಷಿಮಂಡಲದತ್ತ ಸಾಗುತ್ತೇವೆ. ರಾಮಚಂದ್ರ, ಹೋಗಿ ಬಾ. ಜಾನಕಿ, ಲಕ್ಷ್ಮಣ, ನಿಮಗೂ ಮಂಗಳವಾಗಲಿ. ರಾಮಚಂದ್ರ, ನನ್ನದೊಂದು ನಿಬಂಧನೆ ಇದೆ, ಹೇಳಲೇ? ಖಂಡಿತವಾಗಿಯೂ ಹೇಳಿ. ನೀವು ಋಷಿಮಂಡಲದಿಂದ ಹೊರಡುವಾಗ 5 ವರ್ಷಗಳಾಗಲಿ 10 ವರ್ಷಗಳಾಗಲಿ ಮತ್ತೆ ನಮ್ಮ ಆಶ್ರಮಕ್ಕೆ ಬಂದು ಹೋಗಬೇಕು. ಒಪ್ಪಿಗೆಯೇ? ಖಂಡಿತ ಮುನೀಂದ್ರ, ತಮ್ಮ ಇಚ್ಛೆಯಂತೆಯೇ ಆಗಲಿ. ನಮಗಿನ್ನು ಒಪ್ಪನೆ ಕೊಡಿ. ದೇವಿ, ನಿನಗೆ ಬಹಳ ಆಯಾಸವಾಗಿರುವಂತೆ ಕಾಣುತ್ತಿದೆ. ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ನಾವು ವಿಶ್ರಾಂತಿ ಪಡೆಯೋಣ. ಆಗಲಿ ಸ್ವಾಮಿ. ಸಹೋದರ, ನಿಮಗೆ ಬಾಯಾರಿಕೆಯಾಗಿದೆ. ನಿಮಗೆ ಕುಡಿಯಲು ನೀರನ್ನು ತರುತ್ತೇನೆ. ಹೌದು ಸೋದರ, ನೀರಿನ ಅಗತ್ಯವಿದೆ. ಹೋಗಿ ಬಾ. ಸ್ವಾಮಿ, ನಾನು ನಿಮ್ಮೊಡನೆ ಒಂದು ವಿಷಯವನ್ನು ಮಾತಾಡಬೇಕು. ಅದೇನು ಹೇಳು ದೇವಿ. ಸ್ವಾಮಿ, ನೀವು ಮಹಾಪುರುಷರು, ಧರ್ಮ ಅಧರ್ಮಗಳನ್ನು ಬಲ್ಲವರು. ಮನುಷ್ಯ ಎಷ್ಟೇ ಧರ್ಮಿಷ್ಠನಾದರೂ ಅಧರ್ಮ ಅವನನ್ನು ಸೂಕ್ಷ್ಮ ರೀತಿಯಲ್ಲಿ ಆವರಿಸಬಹುದು. ನಿನ್ನ ಧರ್ಮ ಜಿಜ್ಞಾಸೆಯ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ ದೇವಿ. ಸ್ವಾಮಿ, ಕಾಮಜನ್ಯವಾದ ವ್ಯಸನಗಳಿಂದ ನಿವೃತ್ತರಾದವರು ಮಾತ್ರ ಅಧರ್ಮಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ನಾನು ಕೇಳಿ ತಿಳಿದಿದ್ದೇನೆ. ಆ ವ್ಯಸನಗಳು ಯಾವುವು ದೇವಿ?
ಸುಳ್ಳನ್ನಾಡುವುದು, ಪರಸ್ತ್ರೀಯ ವ್ಯಾಮೋಹ ಮತ್ತು ನಿಷ್ಕಾರಣವಾದ ವೈರತ್ವ ಇವೇ ಆ 3 ವ್ಯಸನಗಳು. ಆ ವ್ಯಸನಗಳು ನನ್ನಲ್ಲಿವೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಇದು ನಿನ್ನ ಪ್ರಯತ್ನವೇ? ಸುಳ್ಳಾಡುವ ವ್ಯಸನ ನಿಮಗೆ ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಎರಡನೇದು? ಏಕಪತ್ನಿ ವ್ರತಸ್ಥನೆಂದು ನಿಮ್ಮನ್ನು ಲೋಕವೇ ಕೊಂಡಾಡುತ್ತದೆ. ಹಾಗಾದರೆ ಮುಂದಿನದು? ಅಲ್ಲಿಯೇ ನನಗೆ ಸ್ವಲ್ಪ ಸಂದೇಹವಿದೆ. ಅಂದರೆ ವಿನಾಕಾರಣ ವೈರತ್ವ ಸಾಧಿಸುವ ವ್ಯಸನ ನನ್ನಲ್ಲಿದೆ ಎಂದು ನಿನ್ನ ಅಭಿಪ್ರಾಯವೇ? ಅಭಿಪ್ರಾಯವಲ್ಲ ಸ್ವಾಮಿ, ಸಂದೇಹ. ನಮ್ಮ ಮೇಲೆ ವೈರತ್ವವಿಲ್ಲದ ಆ ರಾಕ್ಷಸರನ್ನು ಸಂಹಾರ ಮಾಡುವುದಾಗಿ ಋಷಿಮುನಿಗಳಿಗೆ ಆಶ್ವಾಸನೆ ನೀಡಿದಿರಲ್ಲ, ಅದಕ್ಕಾಗಿ ಕೇಳಿದೆ. ತಪ್ಪಾಗಿದ್ದರೆ ಕ್ಷಮಿಸಿ. ದೇವಿ, ಮೊದಲು ಲಕ್ಷ್ಮಣ ತಂದಿರುವ ಈ ನೀರನ್ನು ಕುಡಿದು ನಿನ್ನ ದಾಹವನ್ನು ಪರಿಹರಿಸಿಕೊ. ನಂತರ ನಿನ್ನ ಸಂದೇಹವನ್ನು ಪರಿಹರಿಸುತ್ತೇನೆ. ಜಗನ್ಮಾತೆ ಪರಮೇಶ್ವರಿ, ನಮೋ ನಮಃ. ಬಾ ನಾರದ, ಒಳ್ಳೆಯ ಸಮಯದಲ್ಲೇ ಆಗಮಿಸಿದೆ. ನಾರದ, ನನ್ನ ಮೇಲಿನ ನಿನ್ನ ಭಕ್ತಿ ಗೌರವಗಳಿಗೆ ನನಗೆ ಸಂತೋಷವಾಗಿದೆ. ನೀನೇ ಹೇಳಿದಂತೆ ಲೋಕ ಕಲ್ಯಾಣದ ದೃಷ್ಟಿಯಿಂದಲಾದರೂ ನನ್ನ ಮನಸ್ಸಿನಲ್ಲಿ ಮೂಡಿದ ಸಂದೇಹಕ್ಕೆ ನನಗೆ ಪರಿಹಾರ ನೀವೇ ಹೇಳಬೇಕು. ಅಲ್ಲದೆ ನನ್ನ ಬಳಿ ಆ ಸಮಸ್ಯೆಯನ್ನು ತಂದವನು ನೀನೇ ಎಂಬುದು ನೆನಪಿರಲಿ. ಇದೇನು ತಾಯಿ, ನನ್ನ ಮೇಲೆ ಭಾರವನ್ನು ಹೊರಿಸುತ್ತಿರುವಿರಿ? ನಾನೇ ಸಮಸ್ಯೆಯ ಬಲೆಯನ್ನು ಸೃಷ್ಟಿಸಿ ಅದರಲ್ಲಿ ನಾನೇ ಸಿಕ್ಕಿಕೊಂಡು ನಾನೇ ಬಿಡಿಸಿಕೊಳ್ಳಬೇಕು ಎಂಬಂತಾಯಿತು. ಇರಲಿ, ಸಮಸ್ಯೆ ಏನೆಂದು ಹೇಳು ತಾಯಿ. ನಾರದ, ಭಕ್ತರ ಕೋರಿಕೆ ಅನುಚಿತವಾಗಿದ್ದರೆ, ಲೋಕಕಂಟಕವಾಗಿದ್ದರೆ ಅದನ್ನು ಏಕೆ ಈಡೇರಿಸಬೇಕೆಂದು ಪರಮೇಶ್ವರನನ್ನು ಕೇಳಿದರೆ ಅವರು ಏನು ಹೇಳಿದರು ಗೊತ್ತೇ? ಏನು ಹೇಳಿದರು ತಾಯಿ? ಮುಂದಿನ ಪರಿಣಾಮಗಳನ್ನು ಯೋಚಿಸಿ ವರ ಕೊಡದಿರಲಾಗುವುದಿಲ್ಲ ಎಂದು ಬಿಟ್ಟರು. ಅದಕ್ಕೆ ಅವರು ಆ ರಾವಣನ ಕೋರಿಕೆಯನ್ನು ಈಡೇರಿಸಿಬಿಟ್ಟರೆ ಏನು ಗತಿ ಎಂದು ಭಯವಾಗಿದೆ. ಭಯಗೊಂಡಿರುವಳು ನೀನೊಬ್ಬಳೇ ಅಲ್ಲ ತಾಯಿ, ಸರ್ವಲೋಕದ ಸಜ್ಜನರು ಭಯಗೊಂಡಿದ್ದಾರೆ. ಶಿವನು ಆತ್ಮಲಿಂಗವನ್ನು ಕೊಡಬಾರದು ಎಂಬ ಉದ್ದೇಶದಿಂದ ದೇವತೆಗಳು ರಾವಣನ ತಪೋಭಂಗ ಮಾಡಲು ಆಲೋಚಿಸಿದ್ದಾರೆ. ರಾವಣನ ತಪೋಭಂಗ ಮಾಡುವುದು ಆ ದೇವತೆಗಳಿಂದ ಸಾಧ್ಯವಾಗುತ್ತದೆಯೇ? ದಶಕಂಠನೇನು ಸಾಮಾನ್ಯನೇ ಜಗನ್ಮಾತೆ. ಆತನ ಛಲ ಎಂಥದೆಂಬುದು ನಿಮಗೆ ತಿಳಿಯದೆ ಕೈಲಾಸ ಪರ್ವತಡಿಯಲ್ಲಿ ಸಿಕ್ಕಿಬಿದ್ದು ಸತತ ಸ್ತೋತ್ರದಿಂದ ಶಿವನನ್ನು ಒಲಿಸಿಕೊಂಡದ್ದನ್ನು ಮರೆತು ಬಿಟ್ಟಿರಾ? ಹೌದು ನಾರದ, ಅವನ ಭಕ್ತಿಯಿಂದ ನನ್ನಲ್ಲೂ ಅನುಕಂಪ ಮೂಡಿತ್ತು. ನಾರದ, ಪರಮೇಶ್ವರನು ಅವನಿಗೆ ಆತ್ಮಲಿಂಗವನ್ನು ನೀಡದಂತೆ ತಡೆಯುವ ಉಪಾಯವೇನೂ ಇಲ್ಲವೇ? ಉಪಾಯ? ಮಾತೆ, ಸದ್ಯಕ್ಕೆ ನನಗೆ ಯಾವ ಉಪಾಯವೂ ಹೊಳೆಯುತ್ತಿಲ್ಲ. ಆದರೆ ರಾವಣನಿಗೆ ಪರಶಿವನು ವರ ಕೊಡುವ ಸಂದರ್ಭದಲ್ಲಿ ಜೊತೆಯಲ್ಲಿ ನೀವು ಇದ್ದರೆ ಒಳ್ಳೆಯದೆಂದು ನನ್ನ ಭಾವನೆ. ನಾನಿದ್ದರೆ ರಾವಣ ಆತ್ಮಲಿಂಗವನ್ನು ಕೇಳುವುದಿಲ್ಲವೇ? ನಿಮ್ಮ ಸಾನ್ನಿಧ್ಯವಿದ್ದರೆ ಅವನು ಬೇರೆ ಏನನ್ನಾದರೂ ಕೇಳಬಹುದು, ತಾನು ಕೇಳಬೇಕಾದ್ದನ್ನು ಮರೆಯಬಹುದು. ಹಾಗಾದರೆ ಆ ಸಂದರ್ಭದಲ್ಲಿ ನಾನು ಪರಮೇಶ್ವರನ ಜೊತೆಯಲ್ಲೇ ಇರುತ್ತೇನೆ. ಹಾಗೆ ಮಾಡು ತಾಯಿ. ಜಗತ್ತಿನ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರ ಸಮ್ಮುಖದಲ್ಲಿ ವರ ಕೇಳುವ ಆ ರಾವಣನ ಭಾಗ್ಯ ಬಹಳ ದೊಡ್ಡದು, ಬಹಳ ದೊಡ್ಡದು. ನಾನಿನ್ನು ಬರುತ್ತೇನೆ ತಾಯಿ. ನಾರಾಯಣ ನಾರಾಯಣ. ದೇವಿ ಸೀತೆ, ನಮಗೆ ನೇರವಾಗಿ ವೈರತ್ವವಿಲ್ಲದ ರಾಕ್ಷಸರನ್ನು ಸಂಹಾರ ಮಾಡುವುದು ತಪ್ಪೆಂದು ನಿನ್ನ ಭಾವನೆಯೇ? ಹೌದು ಸ್ವಾಮಿ,
ವೀರರಾದ ಕ್ಷತ್ರಿಯರು ಆತ್ರರ ರಕ್ಷಣೆ ಮಾಡಬೇಕು. ವೈರಿಗಳಲ್ಲದವರನ್ನು ಕೊಲ್ಲುವುದು ಧರ್ಮವಲ್ಲ. ದೇವಿ, ನಿನ್ನ ತರ್ಕ ನ್ಯಾಯಸಮ್ಮತವಾಗಿದೆ. ಆದರೆ ಈ ವಿಷಯಕ್ಕೆ ಇನ್ನೊಂದು ಮುಖವೂ ಇದೆ. ಏನದು ಸ್ವಾಮಿ? ಆರ್ತರಾದವರ ರಕ್ಷಣೆಯೇ ಕ್ಷತ್ರಿಯರ ಪರಮ ಧರ್ಮ. ಅದು ನಿಜ. ಅದು ಈ ಅರಣ್ಯದಲ್ಲೂ ಅನ್ವಯಿಸುತ್ತದೆ ಅಲ್ಲವೇ? ಹೌದು ಸ್ವಾಮಿ. ಈ ಅರಣ್ಯದಲ್ಲಿರುವ ಮುನಿಗಳ ಸಂರಕ್ಷಣೆ ನಮ್ಮ ಕರ್ತವ್ಯವಲ್ಲವೇ? ಖಂಡಿತ. ರಾಕ್ಷಸರು ತನ್ನ ದುಷ್ಟತನದಿಂದ ಮುನಿಗಳಿಗೆ ಕೇಡು ಮಾಡಿದರೆ ಅವರು ನಮಗೆ ವೈರಿಗಳಲ್ಲವೆಂದು ನಾವು ಸುಮ್ಮನೆ ಇರಬೇಕೆ? ಇದರಿಂದ ಮುನಿಗಳಿಗೆ ನಾವು ರಕ್ಷಣೆ ನೀಡಿದಂತಾಗುತ್ತದೆಯೇ? ದೇವಿ, ಶಿಷ್ಟರನ್ನು ರಕ್ಷಿಸಬೇಕೆಂದರೆ ದುಷ್ಟರನ್ನು ನಾವು ಶಿಕ್ಷಿಸಲೇಬೇಕು. ಅಧರ್ಮಾಚರಣೆ ಮಾಡುವವರೆಲ್ಲರೂ ಧರ್ಮ ಪಾಲಕರಿಗೆ ವೈರಿಗಳೇ. ಅವರು ನೇರವಾಗಿ ವೈರಿಗಳಾಗಬೇಕಾಗಿಲ್ಲ. ಪ್ರಜೆಗಳ ರಕ್ಷಣೆಯೇ ರಾಜನಾದವನ ಪರಮ ಕರ್ತವ್ಯ. ನಾನು ದಶರಥ ಮಹಾರಾಜರ ಪ್ರತಿನಿಧಿಯಾಗಿ ಈ ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲವೇ? ಕ್ಷಮಿಸಿ ಸ್ವಾಮಿ, ಈ ಸೂಕ್ಷ್ಮವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಕ್ಷಮಿಸಲು ನೀನು ಯಾವ ಅಪರಾಧವನ್ನು ಮಾಡಿಲ್ಲ ದೇವಿ. ನಿನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ನಿನ್ನ ಪತಿ ಅಧರ್ಮಿ ಆಗಬಾರದೆಂಬ ಭಾವನೆಯಿಂದಲೇ ಬಂದಿದ್ದಲ್ಲವೇ? ಹೌದು ಸ್ವಾಮಿ, ನನ್ನ ಪತಿ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಧರ್ಮವನ್ನು ಮೀರಿ ನಡೆಯಬಾರದೆಂಬುದು ನನ್ನ ಆಸೆ. ಅತ್ತಿಗೆ, ಅರೆಗಳಿಗೆಯಾದರೂ ನನ್ನ ಸಹೋದರ ಧರ್ಮದ ದಾರಿಯಿಂದ ಕದಲುವುದಕ್ಕೆ ಸಾಧ್ಯವೇ ಇಲ್ಲ. ದೇವಿ, ಆ ನನ್ನ ಧರ್ಮದ ಅರ್ಧ ಭಾಗ ನೀನು. ನೀನು ನನ್ನ ಜೊತೆಗಿದ್ದರೆ ನನ್ನ ಧರ್ಮ ಪಾಲನೆ ಸಂಪೂರ್ಣವಾಗುತ್ತದೆ. ಆದರೂ ನಿನ್ನ ಸಲಹೆಯಂತೆ ನಿರಪರಾಧಿಗಳಿಗೆ ನನ್ನಿಂದ ಹಿಂಸೆಯಾಗದಂತೆ ನಾನು ಎಚ್ಚರ ವಹಿಸುತ್ತೇನೆ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ಈ ರಾವಣನು ಸಾಮಾನ್ಯನಲ್ಲ. ಇವನ ತಪಸ್ಸು ದಿನೇ ದಿನೇ ಉಗ್ರವಾಗುತ್ತಿದೆ. ಹೌದು, ಇದು ಹೀಗೆ ಮುಂದುವರೆದರೆ ಪರಮೇಶ್ವರ ಪ್ರತ್ಯಕ್ಷನಾಗುವುದರಲ್ಲಿ ತಡವಿಲ್ಲ. ಪ್ರತ್ಯಕ್ಷನಾದನೆಂದರೆ ಅವನು ಬೇಡಿದ ವರವನ್ನು ಕೊಡುವುದು ಅಸಾಧ್ಯವೇನಲ್ಲ. ಭಕ್ತ ಪರಾಧೀನನಾದ ಪರಮೇಶ್ವರ ಭಕ್ತರು ಬೇಡಿದ್ದನ್ನು ಕ್ಷಣ ಮಾತ್ರದಲ್ಲಿ ನೀಡುವ ಕರುಣಾಮಯಿ. ಪರಮೇಶ್ವರನ ಈ ದಯಾಗುಣದಿಂದ ಅವನ ಆತ್ಮಲಿಂಗವು ಲಂಕೆಯ ಪಾಲಾದರೆ ಗತಿಯೇನು? ಹಾಗೇನಾದರೂ ಆದರೆ ರಾವಣನನ್ನು ಹಿಡಿಯುವವರ್ಯಾರು? ಅವನು ಇನ್ನಷ್ಟು ಅಜಯನಾಗಿ ಈ 3 ಲೋಕಗಳಿಗೂ ಕಂಟಕಪ್ರಾಯನಾದರೆ ಏನು ಮಾಡುವುದು? ಹೌದು, ಆನಂತರ ದೇವತೆಗಳಾದ ನಮ್ಮ ಸ್ಥಿತಿ ಚಿಂತಾಜನಕವಾಗಿ ಬಿಡುತ್ತದೆ. ಹೌದು, ಹಾಗಾಗಬಾರದು. ಇವನ ತಪೋಭಂಗ ಮಾಡಲು ನಾವೇ ಪ್ರಯತ್ನಿಸಬೇಕು. ಬನ್ನಿ, ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ. ಓಂ ನಮಃ
ನಾವು ಎಷ್ಟು ಪ್ರಯತ್ನಿಸಿದರೂ ಎಷ್ಟೆಷ್ಟು ನಮ್ಮ ಬಲವನ್ನು ಪ್ರಯೋಗಿಸಿದರೂ ಇವನನ್ನು ಕದಲಿಸಲು ಆಗಲಿಲ್ಲ. ಬೇರೆ ದಾರಿಯೇ ಕಾಣುತ್ತಿಲ್ಲವಲ್ಲ. ಪರಮೇಶ್ವರ ಆತ್ಮಲಿಂಗವನ್ನು ಕೊಡದಂತೆ ಏನಾದರೂ ಮಾಡದಿದ್ದರೆ ದೇವತೆಗಳಾದ ನಮಗೆ ಉಳಿಗಾಲವಿಲ್ಲ. ಹೌದು, ಏನಾದರೂ ಮಾಡಬೇಕು. ಪರಶಿವನ ಆತ್ಮಲಿಂಗವು ರಾವಣನ ಪಾಲಾಗದಂತೆ ತಡೆಯಬೇಕು. ಹೌದು, ತಡೆಯಲೇಬೇಕು. ಹಾಗಾದರೆ ನಮ್ಮ ಪ್ರಭುಗಳ ತಪಸ್ಸನ್ನು ಭಂಗ ಮಾಡಲು ಆ ದೇವತೆಗಳಿಂದ ಸಾಧ್ಯವಾಗಲಿಲ್ಲ ಅಲ್ಲವೇ? ಇಲ್ಲ ಮಗು, ಸಾಧ್ಯವಾಗಲಿಲ್ಲ. ನಮ್ಮ ರಾವಣೇಶ್ವರನ ಛಲವು ದೊಡ್ಡದು, ಅವರ ಭಕ್ತಿ ಅಪರಿಮಿತ. ಆದ್ದರಿಂದ ತಪೋಭಂಗ ಮಾಡುವ ಆ ದೇವತೆಗಳ ಯಾವ ಆಟವೂ ನಡೆಯಲಿಲ್ಲ. ಅಂದ ಮೇಲೆ ನಮ್ಮ ಪ್ರಭುಗಳಿಗೆ ಆ ಪರಮೇಶ್ವರನು ಆತ್ಮಲಿಂಗವನ್ನು ನೀಡಲೇಬೇಕು. ಹೌದು ಮಗು, ನೀಡಲೇಬೇಕು. ಆದರೆ ಹಾಗೆ ನೀಡುವುದು ಆ ದೇವತೆಗಳಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ತಾನೇ ಆ ಜೋಗಿ. ಯಾವ ಜೋಗಿ ಮಾತೆ? ಅದೇ ಆ ನಾರದ ಮುನಿ. ವರ ಕೊಡುವ ಸಮಯದಲ್ಲಿ ಪರಮೇಶ್ವರನ ಜೊತೆಯಲ್ಲಿ ಪಾರ್ವತಿ ದೇವಿಯು ಇರಲೇಬೇಕೆಂದು ಹೇಳಿದ್ದು. ಪಾರ್ವತಿ ಪರಮೇಶ್ವರರು ನಮ್ಮ ಪ್ರಭುಗಳಿಗೆ ಒಟ್ಟಾಗಿ ವರ ನೀಡಿದರೆ ಅದು ಇನ್ನೂ ಒಳ್ಳೆಯದೇ ಅಲ್ಲವೇ? ಹೌದು ಮಗು, ಒಳ್ಳೆಯದು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಏನು ನಡೆಯಿತು ಮಾತೆ? ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ. ಸ್ವಾಮಿ, ಈ ಸರೋವರ ಎಷ್ಟು ಸುಂದರವಾಗಿದೆ. ಸ್ವಚ್ಛವಾದ ತಿಳಿ ನೀರು ಅಮೃತದಷ್ಟು ರುಚಿಯಾಗಿದೆ. ಹೌದು ಸೀತೆ, ಈ ಸರೋವರದ ಸಿಹಿ ನೀರು ಎಷ್ಟು ಋಷಿಗಳ ದಾಹವನ್ನು ತಣಿಸಿದೆಯೋ ಏನು. ಸಹೋದರ ರಾಮಚಂದ್ರ, ಈ ಸರೋವರದ ನೀರಿನಿಂದ ಸುಶ್ರಾವ್ಯವಾದ ಸಂಗೀತದ ನಾದ ಕೇಳಿಸುತ್ತಿದೆ. ಹೌದು ಸ್ವಾಮಿ, ಲಕ್ಷ್ಮಣನ ಮಾತು ನಿಜ. ಈ ನೀರಿನಿಂದ ಮಧುರ ನಾದ ಕೇಳಿ ಬರುತ್ತಿದೆ. ಅದು ಹೇಗೆ ಸಾಧ್ಯ? ಇದರಲ್ಲಿ ಆಶ್ಚರ್ಯಪಡುವುದೇನಿದೆ ಸೀತೆ? ಮಹಾತ್ಮರು ವಾಸಿಸುವ ಈ ಪವಿತ್ರ ಸ್ಥಳದಲ್ಲಿ ಮಹಿಮೆಗಳಿರುವುದು ಸಹಜವಲ್ಲವೇ? ಈ ಮಧುರ ನಾದಕ್ಕೂ ಯಾರದೋ ಮಹಾತ್ಮರ ಮಹಿಮೆಯೇ ಕಾರಣವಾಗಿರಬೇಕು. ನಿಜ ರಾಮಚಂದ್ರ. ರಾಮಚಂದ್ರ, ಮುನಿಗಳಿಗೆ ಪ್ರಣಾಮಗಳು. ನಿಜ ರಾಮಚಂದ್ರ, ಈ ಸಂಗೀತದ ಹಿಂದೆ ಖಂಡಿತವಾಗಿ ಒಬ್ಬ ಮಹಾತ್ಮರ ಮಹಿಮೆ ಇದೆ. ಮುನಿಗಳೇ, ತಾವು? ನಾನು ಧರ್ಮರಥನೆಂಬ ತಪಸ್ವಿ. ಬಹಳ ಕಾಲದಿಂದ ಈ ಪ್ರದೇಶದಲ್ಲಿಯೇ ವಾಸವಾಗಿದ್ದೇನೆ. ಬಹಳ ಸಂತೋಷ. ಈ ಸಂಗೀತದ ಮಹಿಮೆಯನ್ನು ತಿಳಿಸುತ್ತೀರಾ? ಖಂಡಿತವಾಗಿಯೂ ತಿಳಿಸುತ್ತೇನೆ. ರಾಮಚಂದ್ರ, ಈ ಸರೋವರ ಸರ್ವ ಋತುಗಳಲ್ಲಿಯೂ ನೀರಿನಿಂದ ಸಮೃದ್ಧವಾಗಿರುತ್ತದೆ. ಇದು ಪಂಚ ಅಪ್ಸರೆಯರ ಸರಸ್ಸು ಎಂದು ಪ್ರಸಿದ್ಧಿಯಾಗಿದೆ. ಈ ಸರೋವರವನ್ನು ಒಬ್ಬ ಮಹಾಮುನಿ ತನ್ನ ತಪಸ್ಸಿನ ಪ್ರಭಾವದಿಂದಲೇ ನಿರ್ಮಿಸಿದ. ಆ ಮುನಿ ಯಾರು ಮುನೀಂದ್ರ? ಆ ಮುನಿಯ ಹೆಸರು ಮಾಂಡುಕರ್ಣಿ. ಅವನು 10,000 ವರ್ಷಗಳ ಕಾಲ ನೀರಿನಲ್ಲಿಯೇ ನಿಂತು ಗಾಳಿಯನ್ನು ಸೇವಿಸುತ್ತಾ ಘೋರ ತಪಸ್ಸು ಮಾಡಿದ. ಅವನ ತಪಸ್ಸಿನ ಜ್ವಾಲೆಯಿಂದ ದೇವತೆಗಳೆಲ್ಲ ಪರಿತಪಿಸುತ್ತಿದ್ದರು. ಅವನ ತಪಸ್ಸನ್ನು ಭಂಗಗೊಳಿಸಲು 5 ಅಪ್ಸರೆಯನ್ನು ಕಳಿಸಿದರು.
ಆ ಅಪ್ಸರೆಯರಿಂದ ಆ ಮಾಂಡುಕರ್ಣಿ ಮುನಿಯ ತಪೋಭಂಗವಾಯಿತೆ? ಹೌದು ಲಕ್ಷ್ಮಣ. ಆ ಅಪ್ಸರೆಯರು ಮಾಂಡುಕರ್ಣಿಯನ್ನು ಪ್ರಲೋಭನೆಗೊಳಿಸಿ ಅವನ ಪತ್ನಿಯರಾದರು. ಅವರಿಗಾಗಿ ಮಾಂಡುಕರ್ಣಿ ಈ ಸರೋವರದಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾನೆ. ತನ್ನ ತಪೋಬಲದಿಂದ ಯೌವನವನ್ನು ಪಡೆದಿರುವ ಮಾಂಡುಕರ್ಣಿಯೊಡನೆ ಅಪ್ಸರೆಯರು ವಿಹರಿಸುತ್ತಾ ಗಾನ ಸಂಗೀತದಲ್ಲಿ ತಲ್ಲೀನರಾಗಿರುತ್ತಾರೆ. ಅದೇ ಈ ಸಂಗೀತ. ಮುನಿಗಳೇ, ನಿಮ್ಮಿಂದ ನಮ್ಮ ಕುತೂಹಲ ತಣಿಯಿತು. ಹೀಗೆ ನಿನ್ನ ಕುತೂಹಲಗಳು ತಣಿಯುತ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯೊಂದಿಗೆ ನಿಮ್ಮ ಈ ವನವಾಸ ಸುಲಲಿತವಾಗಿ ಸಾಗಲಿ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ. ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ. ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು. ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು. ಅಸಾಮಾನ್ಯರಾದರು ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ. ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ. ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು. ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು. ಧರ್ಮ ಕರ್ಮ ಪಾಲನೆಗೆ ಧರ್ಮ ಕರ್ಮ ಪಾಲನೆಗೆ ಮಾಡಿದೆ ವನವಾಸವು. ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪವೇತಕೋ. ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪಬೇಕು. ಏಕೆ ಪಾರ್ವತಿ ಈ ಆತಂಕ? ಇದು ನನ್ನ ಪರಮ ಭಕ್ತ ರಾವಣನ ತಪೋಜ್ವಾಲೆ. ಅವನು ಸುದೀರ್ಘ ಕಾಲ ನಿಶ್ಚಲನಾಗಿ ಕುಳಿತು ಮಾಡಿದ ನಿಷ್ಠೆಯ ತಪಸ್ಸಿಗೆ ಫಲವನ್ನು ಕೊಡಲು ನಾನು ಈಗ ಹೋಗಲೇಬೇಕಾಗುತ್ತದೆ. ದೇವ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ನಿಮ್ಮ ಭಕ್ತನಿಗೆ ಅನುಗ್ರಹಿಸುವುದನ್ನು ಕಾಣಲು ಕುತೂಹಲವಾಗುತ್ತಿದೆ. ಬಾ ಪಾರ್ವತಿ, ನೀನು ಬಾ.
ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ಆ ನನ್ನ ಭಕ್ತ ಏನೇ ಕೇಳಿದರೂ ಅವನ ಕೋರಿಕೆಯನ್ನು ನಾನು ನೆರವೇರಿಸುತ್ತೇನೆ. ಅದರಿಂದ ನೀನು ವಿಚಲಿತಳಾಗಬಾರದು. ಹಾಗೇ ಆಗಲಿ ಸ್ವಾಮಿ, ನಾನು ವಿಚಲಿತಳಾಗುವುದಿಲ್ಲ. ಹಾಗಾದರೆ ನೀನು ನನ್ನೊಂದಿಗೆ ಬಾ. ಮಹಾಮುನಿಗಳಿಗೆ ವಂದನೆಗೆ. ಪುರುಷೋತ್ತಮ ರಾಮಚಂದ್ರ, ಬಂದೆಯ? 10 ವರ್ಷಗಳ ಹಿಂದೆ ಮಾತು ಕೊಟ್ಟಂತೆ ಮರೆಯದೆ ಮರಳಿ ಬಂದೆಯ? ನನಗೆ ಪರಮಾನಂದವಾಯಿತು. ರಾಮ, ಲಕ್ಷ್ಮಣ, ಜನಕಪುತ್ರಿ ಸೀತೆ, ಬನ್ನಿ ಕುಳಿತುಕೊಳ್ಳಿ. ಮಹಾಮುನಿಗಳೇ, ತಮ್ಮ ಧ್ಯಾನ, ತಪಸ್ಸು, ಯಜ್ಞ ಕಾರ್ಯ ಎಲ್ಲವೂ ನಿರಾತಂಕವಾಗಿ ನಡೆಯುತ್ತಿದೆ ಅಲ್ಲವೇ? ನಡೆಯುತ್ತಿವೆ ರಾಮಚಂದ್ರ. ಅದಕ್ಕೆಲ್ಲ ನೀನು ಕಾರಣ. ನೀನು ಈ 10 ವರ್ಷಗಳಲ್ಲಿ ಋಷಿಮಂಡಲದಲ್ಲಿ ಅಲ್ಲಲ್ಲಿ ತಂಗುತ್ತಾ ರಾಕ್ಷಸರನ್ನು ನಿರ್ಬಂಧಿಸಿ ನಮ್ಮ ಎಲ್ಲ ಕಾರ್ಯಗಳು ನಿರಾತಂಕವಾಗಿ ನಡೆಯುವಂತಾಯಿತು. ಅದು ನನ್ನ ಕರ್ತವ್ಯ ಮುನೀಂದ್ರ. ವಚನ ಪರಿಪಾಲನೆಯಲ್ಲಿ ನೀನು ಅಗ್ರಗಣ್ಯ ರಾಮಚಂದ್ರ. ನಿನ್ನ ಸತಿ ಸೀತೆ ಪತಿವ್ರತಾ ಶಿರೋಮಣಿ. ನಿನ್ನ ಸೋದರ ಲಕ್ಷ್ಮಣನ ಭಾತೃವಾತ್ಸಲ್ಯ ಅನುಪಮ. ನನ್ನಿಂದ ಏನಾದರೂ ಆಗಬೇಕಾದರೆ ಹಿಂಜರಿಯದೆ ಕೇಳು ರಾಮಚಂದ್ರ, ನಾನು ನಡೆಸಿಕೊಡುತ್ತೇನೆ. ಮುನೀಂದ್ರ, ತಮ್ಮ ಅಕ್ಕರೆ ಅಭಿಮಾನದಿಂದಲೇ ನಾವು ಸಂತುಷ್ಟರಾಗಿದ್ದೇವೆ. ನಾವು ತಮ್ಮಲ್ಲಿ ಬೇಡುವುದು ತಮ್ಮ ಮಾರ್ಗದರ್ಶನ ಮಾತ್ರ. ಮಾರ್ಗದರ್ಶನವೇ? ಏತಕ್ಕಾಗಿ? ಮುನೀಂದ್ರ, ಮುನಿಶ್ರೇಷ್ಠರಾದ ಅಗಸ್ತ್ಯ ಮಹರ್ಷಿಗಳು ಇದೇ ವನ ಪ್ರದೇಶದಲ್ಲಿ ಇರುವರೆಂದು ನಾನು ಕೇಳಿದ್ದೇನೆ. ಆದರೆ ವಿಸ್ತಾರವಾದ ಅರಣ್ಯದಲ್ಲಿ ಅವರ ಆಶ್ರಮ ಎಲ್ಲಿರುವರೆಂದು ನನಗೆ ತಿಳಿದಿಲ್ಲ. ಅದನ್ನು ತಾವು ತಿಳಿಸಿದರೆ ನಾವು ಅಗಸ್ತ್ಯರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆಯಬಹುದು. ರಾಮಚಂದ್ರ, ನಿನಗೆ ಅಗಸ್ತ್ಯಾಶ್ರಮಕ್ಕೆ ಹೋಗಿ ಬರಲು ನಾನೇ ಹೇಳಬೇಕೆಂದಿದ್ದೆ. ನೀನಾಗೇ ಕೇಳಿದ ಮೇಲೆ ಹೇಳದಿರುತ್ತೇನೆಯೇ? ಇಲ್ಲಿಂದ 1 ಯೋಜನ ದೂರ ಹೋದರೆ ಅಗಸ್ತ್ಯರ ಆಶ್ರಮ ಸಿಗುತ್ತದೆ. ಆ ಪ್ರದೇಶ ಮನೋಹರವಾಗಿದೆ. ನಿಮಗೆ ಸಂತೋಷವನ್ನುಂಟು ಮಾಡಬಹುದು. ಆಗಲಿ ಮುನೀಂದ್ರ, ನಾವು ಆ ಕಡೆ ಪ್ರಯಾಣ ಬೆಳೆಸುತ್ತೇವೆ. ಹಾಗೇ ಆಗಲಿ. ಅದಕ್ಕೆ ಮೊದಲು ಸ್ವಲ್ಪ ಫಲಹಾರ ಸ್ವೀಕರಿಸಿ ವಿಶ್ರಾಂತಿ ಪಡೆಯಿರಿ. ಆಗಬಹುದು. ಭಕ್ತಾಗ್ರೇಸರ, ದಶಕಂಠ ರಾವಣ, ಏಳು ರಾವಣ, ಏಳು. ಗಂಗಾಧರ, ಶಶಿಧರ, ಗೌರೀವರ, ಕರುಣಾಸಾಗರ, ಪಾಹಿ ಮಾಂ, ಪಾಹಿ ಮಾಂ. ಏಳು ರಾವಣ, ಏಳು. ರಾವಣ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗೇನು ಬೇಕೋ ಕೇಳು. ಭಕ್ತಪರಾಧೀನ, ಕೇಳಿದ ವರವನ್ನು ಕೊಡುವಂತಹ ನಿನ್ನಂತ ಕರುಣಾಳು ಬೇರೆ ಯಾರಿದ್ದಾರೆ ಪ್ರಭು? ಆ ಭರವಸೆಯಿಂದಲೇ ತಾನೇ ನಾನು ನಿನ್ನನ್ನು ಕುರಿತು ತಪಸ್ಸನ್ನಾಚರಿಸಿದ್ದು. ನಿನಗೇನು ಬೇಕೋ ಕೇಳು ದಶಕಂಠ. ಶಶಿಧರ, ಪರಮೇಶ್ವರ, ನನಗೆ ನನಗೆ ಹೇಳು ದಶಕಂಠ. ಆಹಾ, ಎಂತಹ ಸೌಂದರ್ಯ! ಲೋಕಮೋಹಕವಾದ ಈ ಸೌಂದರ್ಯಕ್ಕೆ ಸಾಟಿ ಏನು? ಈ ಅನುಪಮ ಸೌಂದರ್ಯ ನನ್ನ ಮನಸ್ಸಿನಲ್ಲಿ ವಿಸ್ಮಯ ಹುಟ್ಟಿಸುತ್ತಿರುವುದಲ್ಲ. ರಾವಣ, ಏನಾಗಿದೆ ನಿನಗೆ? ವರವನ್ನು ಕೇಳಿಕೋ ಅಂದರೆ ಏಕೆ ಸುಮ್ಮನಿರುವೆ?
ಪರಮೇಶ್ವರ. ರಾವಣ, ನೀನು ಸುಮ್ಮನಿರುವುದನ್ನು ಕಂಡರೆ ನಿನಗೆ ಯಾವ ಬಯಕೆಗಳೂ ಇಲ್ಲವೆಂದು ಭಾವಿಸುತ್ತೇನೆ. ನಾನಿನ್ನು ಹೊರಡಲೆ? ತಾಳು ದೇವ, ತಾಳು. ದಯಾಮಯನಾದ ನೀನು ಪ್ರತ್ಯಕ್ಷನಾದ ಮೇಲೂ ವರವನ್ನು ಬೇಡದಿದ್ದರೆ ಏನು ಫಲಪ್ರಭುವೇ? ನಾನು ಕೇಳಿದ್ದನ್ನು ಕೊಡುವೆನೆಂದು ನೀನು ಮಾತು ಕೊಟ್ಟಿರುವೆ. ಅದರಲ್ಲಿ ಸಂದೇಹವೇನು? ಹಾಗಾದರೆ ನಿನ್ನ ಜೊತೆ ಇರುವ ಈ ತ್ರಿಲೋಕ ಸುಂದರಿಯನ್ನು ನನಗೆ ಅನುಗ್ರಹಿಸು ದೇವ.